ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಚಿಂತಾಮಣಿಯ ವಿಜಯಲಕ್ಷ್ಮಿ ಸ್ಟೀಲ್ಸ್ ನಿಮ್ಮ ಮನೆ ಕಟ್ಟುವ ನಂಬಿಕಸ್ಥ ಪಾಲುದಾರ. ನಮ್ಮಲ್ಲಿ ಲಭ್ಯ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555D TMT ಕಾಮಧೇನು ಮತ್ತು JSW TMT ಕಬ್ಬಿಣ, ಉತ್ತಮ ಗುಣಮಟ್ಟದ ರೂಫಿಂಗ್ ಶೀಟ್ಸ್ ಮತ್ತು ಸೆಕ್ಷನ್ ಐಟಮ್ಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಬಿರ್ಲಾ ಓಪಸ್ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಸ್. ಇದಲ್ಲದೆ ಫೆವಿಕಾಲ್, ಹಾರ್ಡ್ವೇರ್, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್ ಐಟಮ್ಗಳು ಹಾಗೂ ಮನೆ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಸಾಮಗ್ರಿಗಳು ಅತ್ಯುತ್ತಮ ದರದಲ್ಲಿ ಲಭ್ಯ. ಉತ್ತಮ ಗುಣಮಟ್ಟ, ನಂಬಿಕಸ್ಥ ಸೇವೆ ಮತ್ತು ಸಮಂಜಸ ಬೆಲೆ ಇವೆಲ್ಲ ಒಂದೇ ಕಡೆ. ಹಿಂದೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, KSRTC ಬಸ್ ಡಿಪೋ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಅಥವಾ 9686666132ಗೆ ಸಂಪರ್ಕಿಸುವುದು. ನರಕ ಸದೃಶದ ಕೊಳಚೆ ಮಂಡಳಿಯ ಸಾಮೂಹಿಕ ಶೌಚಾಲಯ. ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯ ಕೊಳಗೇರಿ ಪ್ರದೇಶಗಳ ಬಡಜನರ ಆರೋಗ್ಯ ಮತ್ತು ನೈರ್ಮಲ್ಯ ಕಾಪಾಡುವ ಉದ್ದೇಶದಿಂದ ನಿರ್ಮಿಸಿರುವ ಸಾಮೂಹಿಕ ಸಮುದಾಯ ಶೌಚಾಲಯವೊಂದು ಇಂದು ಸಂಪೂರ್ಣ ದುಸ್ಥಿತಿಗೆ ತಲುಪಿದ್ದು ಅಲ್ಲಿನ ಬಡಾವಣೆಯ ನಿವಾಸಿಗಳಿಗೆ ನರಕ ದರ್ಶನ ಮಾಡಿಸುತ್ತಿದೆ. ಚಿಂತಾಮಣಿ ನಗರದ NNT ಬಡಾವಣೆಯ ಸ್ಮಶಾನ ಪಕ್ಕದ ಬಡಾವಣೆಯಲ್ಲಿ 2003-4ನೇ ಸಾಲಿನಲ್ಲಿ 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯ ಕೊಳಗೇರಿ ಮಂಡಳಿ ಬೆಂಗಳೂರವರು ನಿರ್ಮಾಣ ಮಾಡಿರುವ ಈ ಸಾಮೂಹಿಕ ಶೌಚಾಲಯ ಇಂದು ಸಂಪೂರ್ಣ ಶಿಥಿಲಗೊಂಡು ಕಿಟಕಿ ಬಾಗಿಲುಗಳು ಕಳ್ಳರ ಪಾಲಾಗಿರುವ ಶೌಚಾಲಯವೇ ಜೀವಂತ ಸಾಕ್ಷಿಯಾಗಿದೆ. ಮೂಲೆ ಗುಂಪಾಗಿರುವ ಈ ಸಾಮೂಹಿಕ ಶೌಚಾಲಯದತ್ತ ಇದುವರೆಗೂ ಯಾರೂ ಗಮನಿಸದ ಪರಿಣಾಮ ಇದೀಗ ಸಮೀಪದ ಜನತೆ ಕಸ ಕಡ್ಡಿ ತುಂಬಿರುವ ಜೊತೆಗೆ ಹಲವು ಮಂದಿ ಬಯಲು ಶೌಚಾಲಯವಾಗಿ ಪರಿವರ್ತನೆ ಮಾಡಿಕೊಂಡಿರುವುದರಿಂದ ಅಲ್ಲಿನ ಸಮೀಪದ ನಿವಾಸಿಗಳು ಮೂಗು ಮುಚ್ಚಿಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಲಂ ಬೋರ್ಡ್ ನಿರ್ಮಿಸಿದ್ದ ಈ ಸಾಮೂಹಿಕ ಶೌಚಾಲಯ ನಿರ್ಮಾಣ ಮಾಡಿದ್ದ ಸಂದರ್ಭದಲ್ಲಿ ಕೆಲವು ದಿನಗಳು ಉಪಯೋಗವಾಗಿ ಮತ್ತೆ ಮೂಲೆ ಗುಂಪಾಗಿದ್ದು ಇಂದು ಸದರಿ ಶೌಚಾಲಯ ಅತ್ಯಂತ ದಯನೀಯ ಮತ್ತು ನರಕ ಸದೃಶ ಸ್ಥಿತಿಯನ್ನು ನೋಡಿದರೆ ಇದು ನಮ್ಮ ಸಮಾಜದ ಮತ್ತು ವ್ಯವಸ್ಥೆಯ ಕಹಿ ವಾಸ್ತವ ಎಂದರೆ ತಪ್ಪಾಗಲಾರದು. ಬಹುತೇಕ ಕೊಳಚೆ ಪ್ರದೇಶಗಳಲ್ಲಿ ನಿರ್ಮಾಣ ಮಾಡಿರುವ ಸಾಮೂಹಿಕ ಶೌಚಾಲಯಗಳ ಮೂಲಭೂತ ಸೌಕರ್ಯಗಳಿಲ್ಲದೆ ನರಕದಂತಾಗಿರುವುದಕ್ಕೆ ಹಲವು ಕಾರಣಗಳಿದ್ದು ಅದರ ಸಾಲಿನಲ್ಲಿ ಇದು ಕೂಡ ಒಂದಾಗಿದೆ. ನಿರ್ಮಾಣ ಮಾಡಿದ ಈ ಸಾಮೂಹಿಕ ಶೌಚಾಲಯಕ್ಕೆ ದಿನನಿತ್ಯ ಸ್ವಚ್ಛಗೊಳಿಸದೇ ಇರುವುದು, ಬ್ಲೀಚಿಂಗ್ ಪೌಡರ್ ಅಥವಾ ಫಿನೈಲ್ ಬಳಸದೇ ಇರುವುದು, ಶೌಚಾಲಯಕ್ಕೆ ಅಗತ್ಯವಿರುವ ನೀರಿನ ಸಂಪರ್ಕವಿಲ್ಲದಿರುವುದು ಅಥವಾ ಮೇಲಂತಸ್ತಿನ ಟ್ಯಾಂಕ್ಗೆ ಅಳವಡಿಸಿರುವ ಮೋಟಾರ್ಗಳು ಕೆಟ್ಟು ಹೋಗಿರುವುದು, ದಿನೇ ದಿನ ಬಾಗಿಲುಗಳು ನಿರ್ವಹಣೆ ಇಲ್ಲದೆ ಮುರಿದು ಹೋಗಿರುವುದು, ಲೈಟ್ಗಳಿಲ್ಲದೆ ಕತ್ತಲೆ ಕೋಣೆಗಳು, ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಜನರು ಒಂದೇ ಶೌಚಾಲಯವನ್ನು ಅವಲಂಬಿಸಿರುವ ಪರಿಣಾಮ, ಬ್ಲಾಕ್ ಆಗಿರುವ ಪೈಪ್ಲೈನ್ಗಳನ್ನು ದುರಸ್ತಿ ಮಾಡಿದ ಪರಿಣಾಮ ಈ ಸಾಮೂಹಿಕ ಶೌಚಾಲಯ ವಿನಾಶದ ಅಂಚಿಗೆ ತಲುಪಲು ಕಾರಣವಾಗಿದೆ. ಇಂತಹ ಅವ್ಯವಸ್ಥೆಯನ್ನು ಸುಧಾರಿಸಲು ಸ್ಥಳೀಯ ಸಂಬಂಧಪಟ್ಟ ನಗರಸಭೆ ಮತ್ತು ಕೊಳಚೆ ನಿರ್ಮೂಲನಾ ಮಂಡಳಿ ನಿರಂತರ ನಿಗಾ ವಹಿಸುವುದು ಹಾಗೂ ನಿವಾಸಿಗಳನ್ನೊಳಗೊಂಡ ಬಳಕೆದಾರರ ಸಮಿತಿ ರಚಿಸಿ ನಿರ್ವಹಣೆ ಮಾಡುವುದು ಅತ್ಯಗತ್ಯವಾಗಿದ್ದು, ನಿರ್ಮಾಣ ಮಾಡಿದ ನಂತರ ಅದರತ್ತ ಯಾರೂ ಗಮನ ಹರಿಸದ ಪರಿಣಾಮ ಇಂದು ಆ ಸಾಮೂಹಿಕ ಶೌಚಾಲಯ ಹಳೆ ಕೊಂಪೆಯಾಗಿ ಪರಿವರ್ತನೆಯಾಗಲು ಕಾರಣವಾಗಿದೆ. ಇನ್ನು ಈ ಶೌಚಾಲಯದ ದುಸ್ಥಿತಿಯ ಬಗ್ಗೆ ಸಂಬಂಧಪಟ್ಟ ನಗರಸಭೆಯ ಅಧಿಕಾರಿಗಳು ಸಹ ಗಮನ ಹರಿಸದೇ ಇರುವುದು ದುರದೃಷ್ಟಕರ ಎನ್ನಲಾಗಿದೆ. ಇನ್ನು ಈ ಸಾಮೂಹಿಕ ಶೌಚಾಲಯ ನಿರ್ವಹಣೆ ಇಲ್ಲದೆ ಮೂಲ ಗುಂಪಾಗಿ ಹಲವು ವರ್ಷಗಳು ಕಳೆದಿದೆ. ಇಂದು ಸದರಿ ಶೌಚಾಲಯದ ಮುಂಭಾಗದಲ್ಲಿ ಎಲ್ಲರೂ ಕಸ ತಂದು ಹಾಕುತ್ತಿರುವುದರಿಂದ ಕಸ ದೊಡ್ಡಿಯಾಗಿದೆ. ಸದರಿ ಶೌಚಾಲಯ ಬಯಲು ಶೌಚಾಲಯವಾಗಿರುವುದರಿಂದ ದುರ್ನಾಥದ ವಾಸನೆಗೆ ಇಲ್ಲಿನ ನಿವಾಸಿಗಳು ತತ್ತರಿಸುವಂತಾಗಿದೆ. ಈ ಸ್ಥಳದ ಪರಿಸರವನ್ನು ಮತ್ತಷ್ಟು ಕಲುಷಿತಗೊಳಿಸುತ್ತಿದ್ದು, ಸದರಿ ಶೌಚಾಲಯ ಕಟ್ಟಡ ಭಾಗದಲ್ಲಿ ಸರ್ಕಾರ ಅಥವಾ ನಗರಸಭೆ ಯಾವುದಾದರೂ ಉಪಯೋಗಕ್ಕೆ ಬರುವ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ದುರ್ನಾಥದ ವಾಸನೆಯಿಂದ ತಪ್ಪಿಸುವಂತೆ ಅಲ್ಲಿನ ಜನ ಮನವಿ ಮಾಡಿದ್ದಾರೆ. ಸ್ವಚ್ಛ ಭಾರತದ ಮಾತುಗಳು ನಮಗೆ ಕೇವಲ ಕನಸು. ಶೌಚಾಲಯಗಳ ನಿರ್ವಹಣೆಯನ್ನು ಸ್ಥಳೀಯ ಸಂಸ್ಥೆಗಳಾಗಲಿ ಅಥವಾ ಮಂಡಳಿಯಾಗಲಿ ವಹಿಸಿಕೊಳ್ಳದೆ ಒಬ್ಬರ ಮೇಲೊಬ್ಬರು ಗೂಬೆ ಕೂರಿಸುತ್ತಿರುವುದರಿಂದ ಶೌಚಾಲಯಗಳು ಇಂಥ ದುಸ್ಥಿತಿ ತಲುಪಲು ಕಾರಣವಾಗಿದೆ. ಹಾಳಾಗಿರುವ ಸಾಮೂಹಿಕ ಶೌಚಾಲಯಗಳನ್ನು ದುರಸ್ತಿಗೊಳಿಸಿದರೂ ಪ್ರಯೋಜನವಾಗಲ್ಲ. ಕಟ್ಟಡ ಸಂಪೂರ್ಣ ಶಿಥಿಲವಾಗಿದ್ದು ಆಗಲೂ ಉರುಳುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೂಡಲೇ ನೆಲಸಮ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ಬರುವ ಕಟ್ಟಡ ನಿರ್ಮಾಣ ಮಾಡುವುದು ಸೂಕ್ತ ಎಂದು ವಾರ್ಡಿನ ಮಹಿಳೆಯರ ಅನಿಸಿಕೆಯಾಗಿದೆ.